ಕಂಪ್ಲೇಂಟ್ ಅಂದ್ರೆ ಏನು? ಎಫ್ಐಆರ್ ಅಂದ್ರೆ ಏನು? ಇವೆರಡೂ ಒಂದೇನಾ? ಇಲ್ಲ. ನಿಮ್ಗ್ಯಾರಾದ್ರೂ ಮೋಸ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಅಥವಾ ನಿಮ್ಮೇಲೆ ಯಾವ್ದಾದ್ರೂ ಅಪರಾಧ ನಡೆದಿದೆ ಅಂತ ಪೊಲೀಸರಿಗೆ ತಿಳಿಸಿದ್ರೆ, ಸಾಮಾನ್ಯವಾಗಿ ಅದನ್ನು ಕಂಪ್ಲೇಂಟ್, ದೂರು ಎಂದು ಹೇಳಬಹುದು. ಪ್ರತಿಯೊಂದು ಕಂಪ್ಲೇಂಟ್ ಕೂಡ ಎಫ್ಐಆರ್ ಆಗುವುದಿಲ್ಲ. ಮೊದಲು ಆ ಅಪರಾಧ ಕಾಗ್ನಿಸಬಲ್ ಒಫೆನ್ಸ್ ಅಥವಾ ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅನ್ನೋದನ್ನ ನೋಡ್ಬೇಕು. ಕಾಗ್ನಿಸಬಲ್ ಒಫೆನ್ಸ್ ಅಂದ್ರೆ ಕಾನೂನಿನ ಪ್ರಕಾರ ಪೊಲೀಸರು ವಾರಂಟ್ ಇಲ್ದೆ ಬಂಧಿಸಬಹುದಾದ ಅಪರಾಧ. ಇಂತಹ ಅಪರಾಧದ ಬಗ್ಗೆ ಮಾಹಿತಿ ಬಂದಾಗ ಬಿಎನ್ಎಸ್ಎಸ್ ಸೆಕ್ಷನ್ 173 ಅನ್ವಯಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಎಫ್ಐಆರ್ ದಾಖಲಿಸುವ ಪ್ರಕ್ರಿಯೆ ಬರುತ್ತದೆ. ಉದಾಹರಣೆಗೆ, ಕೊಲೆ, ಅತ್ಯಾಚಾರ, ಕಳ್ಳತನ ಮುಂತಾದ ಕೆಲವು ಅಪರಾಧಗಳು ಕಾಗ್ನಿಸಬಲ್ ಆಗಿರುತ್ತವೆ. ಇನ್ನು ನಾನ್ ಕಾಗ್ನಿಸಬಲ್ ಒಫೆನ್ಸ್ ಅಂದ್ರೆ ಪೊಲೀಸರು ವಾರಂಟ್ ಇಲ್ಲದೆ ಬಂಧಿಸಲು ಅಧಿಕಾರ ಹೊಂದಿರದ ಅಪರಾಧ. ಉದಾಹರಣೆಗೆ, ಮಾನಹಾನಿ, ಡೆಫಮೇಷನ್ ಮತ್ತು ಕೆಲವು ರೀತಿಯ ಸರಳ ಹಲ್ಲೆ, ನೋವುಂಟು ಮಾಡುವ ಅಪರಾಧಗಳು ನಾನ್ ಕಾಗ್ನಿಸಬಲ್ ಆಗಿರಬಹುದು. ಇಂತಹ ಪ್ರಕರಣಗಳಲ್ಲಿ ಬಿಎನ್ಎಸ್ಎಸ್ ಸೆಕ್ಷನ್ 174 ಅನ್ವಯಿಸುತ್ತದೆ. ಪೊಲೀಸರು ಮಾಹಿತಿಯನ್ನು ದಾಖಲಿಸಿ ಸಾಮಾನ್ಯವಾಗಿ ಮ್ಯಾಜಿಸ್ಟ್ರೇಟ್ಗೆ ರೆಫರ್ ಮಾಡುತ್ತಾರೆ. ಮ್ಯಾಜಿಸ್ಟ್ರೇಟ್ ಆದೇಶವಿಲ್ಲದೆ ಪೊಲೀಸರು ತನಿಖೆ ನಡೆಸಲು ಸಾಧ್ಯವಿಲ್ಲ. ಮತ್ತು ಎಫ್ಐಆರ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಪ್ರಥಮ ಮಾಹಿತಿ ವರದಿ. ಹಾಗಾಗಿ ಯಾರಾದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅಂದ್ರೆ ಅದನ್ನು ತಕ್ಷಣ ಎಫ್ಐಆರ್ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳಬಾರದು.